ಓಕೆ, ಅವ್ರ ಫ್ಯಾನ್ಸ್ಗೆ ಏನಾದರೂ ಹೇಳೋದಕ್ಕೆ ಇಷ್ಟಪಡ್ತೀರಾ ಮೇಡಮ್? ಇವತ್ತು ಇದೆಲ್ಲ ಆಗ್ತಿರೋದು ಕೂಡ ಒಂದು ಕಾರಣ ಅವ್ರ ಫ್ಯಾನ್ಸ್ ಅಂತಲೂ ಕೂಡ ಹೇಳ್ತಿದ್ದಾರೆ. ಅಂದರೆ ಜಡ್ಜು ಇವತ್ತು ಈ ನಿರ್ಧಾರ ತಗೊಳ್ಳೋದಕ್ಕೆ ಅವ್ರ ಫ್ಯಾನ್ಸ್ ಸಾಮಾಜಿಕ ತಾಣದಲ್ಲಿ ಬೇರೆಯವ್ರನ್ನ ಬೈಯೋದು, ದರ್ಶನ್ ಅವ್ರಿಗೆ ಸಪೋರ್ಟ್ ಮಾಡೋದು, ಇದು ಒಂದು ಕಾರಣ ಕೂಡ ಅಂತ ಹೇಳ್ತಿದ್ದಾರೆ. ಅದನ್ನೇ ನಾನು ಆವಾಗಲೇ ಹೇಳಿದ್ನಲ್ಲ, ದರ್ಶನ್ ಅವ್ರ ಬಗ್ಗೆ, ದರ್ಶನ್ನ ಒಂದು ಹೀರೋ ಆಗಿ ನೋಡಿ, ಸಿನಿಮಾ ಥರ ನೋಡಿ. ದಯವಿಟ್ಟು ದರ್ಶನ್ ವೈಯಕ್ತಿಕ ಜೀವನದಲ್ಲಾಗಲಿ, ಸಿನಿಮಾ ಮಾಡಿರೋ ಅಂಥದ್ದಾಗಲಿ ಅದನ್ನು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ತಗೊಂಡು ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೋಬೇಡಿ. ಯಾಕಂದರೆ ಬದುಕು ಎಲ್ಲರಿಗೂ ಒಂದೇ ಬದುಕು, ಒಂದೇ ಜೀವನ. ಆ ಜೀವನನ ನೀವು ನಿಮ್ಮ ಸುತ್ತ ಇರೋ ಅಂಥ ಜನಗಳ ಜೊತೆಲಿ, ನಿಮ್ಮ ಕುಟುಂಬದ ಜೊತೆಯಲ್ಲಿ ಅವ್ರಿಗೆ ಪ್ರಾಮುಖ್ಯತೆ ಕೊಡಿ. ದರ್ಶನ್ ಹಿಂದೆ ಹೋದರೆ ನಿಮಗೇನು ಸಿಕ್ಕಲ್ಲ ರೀ. ದರ್ಶನ್ ಫ್ಯಾನ್ಸ್ ನಿಜ ಒಪ್ಕೋತೀನಿ, ದರ್ಶನ್ನ ಇಷ್ಟಪಡಿ, ಆರಾಧಿಸಿ, ನಾನು ಬೇಡ ಅಂತ ಹೇಳಲ್ಲ. ಆದರೆ ಅವ್ರ ಪರ್ಸ್ನಲ್ ವಿಷಯಗಳಿಗಾಗಲಿ, ಈ ಥರ ವಿಚಾರಗಳಾಗಲಿ ಬೇರೆಯವ್ರಿಗೆ ಬ್ಯಾಡ್ ಮೆಸೇಜಸ್ ಮಾಡೋದು ನೋಡಿ. ಈ ಬ್ಯಾಡ್ ಮೆಸೇಜ್ಗಳಿಂದನೇ ಇಷ್ಟೆಲ್ಲ ರಾಧ ಅಂತಾಗಿದ್ದು. ಪವಿತ್ರ ಗೌಡಗೆ ಯಾರೋ ಬ್ಯಾಡ್ ಮೆಸೇಜ್ ಮಾಡಿದ್ರು, ಅದರಿಂದ ಇವ್ರಿಗೆ ಈ ಥರ ಡಿಸಿಷನ್ ತಗೊಂಡು ಇದೆಲ್ಲ ಫೇಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ಬ್ಯಾಡ್ ಮೆಸೇಜ್ ಮಾಡಬೇಡಿ. ನಿಮ್ಗೆ ಇಷ್ಟ ಆಯಿತಾ ಒಳ್ಳೆ ಮೆಸೇಜ್ ಮಾಡಿ, ಇಷ್ಟ ಆಗಲಿಲ್ವಾ ಸುಮ್ಮನಿದ್ಬಿಡಿ. ಅದನ್ನು ಬಿಟ್ಬಿಟ್ಟು ಈ ಥರ ಬ್ಯಾಡ್ ಮೆಸೇಜ್ಗಳು ಮಾಡೋದು ತುಂಬ ತಪ್ಪು. ಇವಾಗ ನೋಡಿ, ರಮ್ಯಾ ಅವ್ರು ಸಹ ಮಾತಾಡಿದ್ದಾರೆ ಇದ್ರ ಬಗ್ಗೆ, ತುಂಬ ಹೆಮ್ಮೆ ಅನ್ನಿಸ್ತು ನನಗೆ. ಬಿಕಾಸ್ ದರ್ಶನ್ ವೈಯಕ್ತಿಕವಾಗಿ ಒಳ್ಳೆಯವರೇ ಆಗಿದ್ದರು. ಅವ್ರ ಸುತ್ತ ಇರೋ ಜನದಿಂದ, ಕೆಲವೊಬ್ಬರಿಂದ ಈ ಥರ ಒಂದು ಡಿಸಿಷನ್ನ ತಗೊಳ್ಳೋ ಅಂಥ ಪರಿಸ್ಥಿತಿ ಬಂದಿದೆ. ಹಾಗಂತ ದರ್ಶನ್ ತಪ್ಪು ಮಾಡಿದ್ರೂ ನಾವು ಸಪೋರ್ಟ್ ಮಾಡ್ತೀವಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ನಿಮಗೆ ಸರಿ ಅನಿಸುತ್ತಾ? ಇವಾಗ ನಿಮಗೆ ಯಾರು ಜೈಲಿಗೆ ಹೋದರೆ ನಿಮ್ಮ ಜೊತೆ ಯಾರು ಬರ್ತಾರೆ? ದರ್ಶನ್ ಬರ್ತಾರಾ? ಅವ್ರ ಫ್ಯಾಮಿಲಿ ಬರ್ತಾರಾ? ಯಾರು ಬರ್ತಾರೆ? ನಿಮ್ಮ ಫ್ಯಾಮಿಲಿ ಬರುತ್ತೆ. ನಿಮ್ಮ ಫ್ಯಾಮಿಲಿ ಜೊತೆಗೆ ನೀವು ಹೀರೋ ಆಗಿ ಬದುಕಿ, ನಿಮ್ಮ ಜೊತೆಗೆ ನಿಮ್ಮ ಹೆಂಡತಿ, ನಿಮ್ಮ ಅಕ್ಕ ತಂಗಿರು, ನಿಮ್ಮ ಅಪ್ಪ ಅಮ್ಮ, ನಿಮ್ಮ ಮಕ್ಳಿಗೆ ನೀವು ಹೀರೋ ಆಗಿರಬೇಕು. ಅದನ್ನು ಬಿಟ್ಬಿಟ್ಟು ಈ ಥರ ಬ್ಯಾಡ್ ಮೆಸೇಜ್ ದಯವಿಟ್ಟು ಮಾಡಬೇಡಿ. ಇವಾಗ ಬೇರೆ ಹೆಣ್ಮಕ್ಳಿಗೆ ನೀವು ಹೇಗೆ ಬ್ಯಾಡ್ ಮೆಸೇಜ್ ಮಾಡ್ತೀರೋ ಅದೇ ಥರ ನಿಮ್ಮ ಫ್ಯಾಮಿಲಿರೋರಿಗೆ, ನಿಮ್ಮ ವೈಫ್ಗೋ, ನಿಮ್ಮ ಮಗಳಿಗೋ, ನಿಮ್ಮ ಅಕ್ಕ ತಂಗಿದಿರಿಗೋ ಮಾಡಿದ್ರೆ ನೀವು ಸುಮ್ಮನೆ ಇರ್ತೀರಾ? ಇದೆಲ್ಲ ಕ್ರಿಯೇಟ್ ಮಾಡೋದೇ ಎಲ್ಲರ ಮನಸ್ಸಿನಲ್ಲೂ ಈ ಥರ ಅಂದ್ಕೊಂಡು ಹೆಣ್ಮಕ್ಳ ಬಗ್ಗೆ ಬ್ಯಾಡ್ ಮೆಸೇಜ್ನ ಸ್ಟಾಪ್ ಮಾಡಬೇಕು. ನಾವು ಮಾಡಬಾರ್ದು. ನಮಗಿಷ್ಟ ಆಯಿತಾ ಒಳ್ಳೇದು ಹೇಳೋಣ, ಇಲ್ವಾ ಬಿಟ್ಬಿಡೋಣ ಅಂದರೆ ಎಷ್ಟೋ ನಮ್ಮ ಈ ಒಂದು ಪ್ರಾಬ್ಲಮ್ಸು ಸಾಲ್ವ್ ಆಗುತ್ತೆ. ದಯವಿಟ್ಟು ನಾನು ನಿಮ್ಮ ಹತ್ರ ಅದನ್ನೇ ಕೇಳ್ಕೊತೀನಿ, ದಯವಿಟ್ಟು ಯಾರಿಗೂ ಬ್ಯಾಡ್ ಮೆಸೇಜಸ್ ಮಾಡಬೇಡಿ. ಆಮೇಲೆ ಸಿನಿಮಾ ಹೀರೋಗಳನ್ನ ಸಿನಿಮಾ ಥರ ನೋಡಿ, ಅದನ್ನು ಒಂದು ಮನೋರಂಜನೆ ಅಂತ ಮಾತ್ರ ನೋಡಿ, ಅದನ್ನು ನಿಮ್ಮ ವೈಯಕ್ತಿಕ ಜೀವನದಲ್ಲಿ ಅನುಸರಿಸ್ಕೊಂಡು ನಿಮ್ಮ ಜೀವನಗಳನ್ನ ಹಾಳು ಮಾಡ್ಕೋಬೇಡಿ. ನಿಮ್ಮ ಜೀವನಕ್ಕೆ ಬೆಲೆ ಕೊಡಿ. ನೀವು ಯಾವತ್ತಿರ್ತೀರಾ, ನಿಮ್ಗೆ ಯಾವತ್ತು ಹೋಗ್ತೀರಾ ಅನ್ನೋದೇ ನಿಮಗೆ ಗೊತ್ತಿರಲ್ಲ ಅಲ್ವಾ? ನಿಮ್ಮ ಜೀವನನ ಪ್ರತಿಯೊಂದು ದಿನನ ನೀವು ಜೀವನನ ಸೆಲೆಬ್ರೇಟ್ ಮಾಡಿ, ಅದನ್ನು ಕಲ್ತ್ಕೊಂಡು ನಿಮ್ಮ ಜೀವನದಲ್ಲಿ ನೀವು ಖುಷಿಯಾಗಿರಿ ಅಂತ ನಾನು ಆಶಿಸ್ತೀನಿ.